ಈಗ ಇತ್ತೀಚೆಗೆ ಸಾಮಾನ್ಯವಾಗಿ ಜನರು ಬಳಲುತ್ತಿರುವಂತಹ ರೋಗಗಳಲ್ಲಿ ಸಯಾಟಿಕಾ ಎಂಬ ರೋಗವು ಕೂಡ ಒಂದು. ಈ ಸಯಾಟಿಕಾ ಗುರುದ್ರಸಿ ಈ ರೋಗದ ಲಕ್ಷಣಗಳು ಏನು ಅಂದರೆ, ತೀವ್ರತರವಾದ ಸೊಂಟ ನೋವು ಇರ್ತದೆ. ಸೊಂಟ ನೋವು ಸೊಂಟದಿಂದ ಕಾಲಿನವರೆಗೂ ಸೆಳೆತ, ಜುಮ್ 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 ಅಂದ ಹಾಗೆ ಪೇಷಂಟ್ಗಳು ಹೇಳ್ತಾರೆ, ಕಚ್ಚಿ ಎಳೆದ ಹಾಗೆ ಆಗ್ತದೆ. ಇದೇನಾಗ್ತದೆ, ಸೊಂಟದಿಂದ ಪ್ರಾರಂಭವಾಗಿ ಕಾಲವರೆಗೂ ಹರಿಯುತ್ತದೆ, ನೋವು ಹರಿಯುತ್ತೆ ಅಂತ ಹೇಳ್ತಾರೆ. ಯಾಕೆ ಹೀಗಾಗ್ತದೆ ಅಂದರೆ, ಅಲ್ಲಿ ಸಯಾಟಿಕ್ ನರ್ವ್ ಕಂಪ್ರೆಷನ್ ಆಗ್ತದೆ. ಇದು ಸ್ಪೈನ್, ಏನು ಕಶೇರುಕ ಅಂತ ಏನು ಹೇಳ್ತೀವಲ್ವ, ಕುತ್ತಿಗೆ ಕೆಳಭಾಗದಿಂದ ಸೊಂಟದ ಕೆಳಭಾಗದವರೆಗೂ 26 ಮೂಳೆ ಇರ್ತದೆ. ಹೀಗೆ ಇದು ಹಿಂಭಾಗ, ಇದು ಮುಂಭಾಗ. ಸರ್ವೈಕಲ್ ಸ್ಪೈನ್ 7 ಮೂಳೆಗಳಿರ್ತದೆ. ಥೊರಾಸಿಕ್ ಸ್ಪೈನ್ 12 ಮೂಳೆಗಳು ಇರ್ತದೆ. ಲಂಬರ್ ಸ್ಪೈನ್ ಅಂದರೆ ಸೊಂಟದ ಭಾಗದಲ್ಲಿರ್ತಕ್ಕಂಥ ಕಶೇರುಕಗಳು, ಅದು 5 ಮೂಳೆಗಳಿರ್ತದೆ. ಆಮೇಲೆ ಇದು ಸ್ಯಾಕ್ರಮ್ ಅಂತ ಹೇಳ್ತೇವೆ. ಆಮೇಲೆ ಕಾಕಿಕ್ಸ್ ಅಂತ ಬರ್ತದೆ. ಒಟ್ಟು 26 ಮೂಳೆ ಇರ್ತದೆ. ಇದು ಹೇಗಿರ್ತದೆ ಅಂದರೆ, ಒಂದ್ರ ಮೇಲೆ ಒಂದು ಹೀಗೆ ಜೋಡಣೆ ಆಗಿರ್ತದೆ. ಈ ಮಧ್ಯದಲ್ಲಿ ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೇವೆ. ಅಂದರೆ 2 ವರ್ಟಿಬ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ. ಇದು ಸ್ಪಾಂಜ್ ಥರ, ಒಂದು ಕುಷನ್ ಥರ ಇರತಕ್ಕಂಥ ವಸ್ತು. ಇದು ಏನು ಮಾಡ್ತದೆ, ಇದು ಈ ಕಶೇರುಕವನ್ನು ಬೆನ್ನು ಬಗ್ಸೋದಕ್ಕೆ, ಹೀಗೆ ಬಗ್ಸ್ಲಿಕ್ಕೆ, ಎಡಕ್ಕೆ ಬಗ್ಸ್ಲಿಕ್ಕೆ, ಬಲಕ್ಕೆ ಬಾಗಿಸಲಿಕ್ಕೆ ಸಹಾಯ ಮಾಡ್ತದೆ. ಇದ್ರ ಒಳಗಡೆ ಏನಿರ್ತದೆ, ವರ್ಟಿಬ್ರಲ್ ಕಾಲಮ್ ಇರ್ತದೆ, ವರ್ಟಿಬ್ರಲ್ ಕೆನಾಲ್ ಏನು ಮಾಡ್ತದೆ, ಹೀಗೆ ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ಈ ಥರ ವರ್ಟಿಬ್ರಲ್ ಫೋರಮೆನ್ ಅಂತ ಹೇಳ್ತೇವೆ. ಎಲ್ಲ ಫೋರಮೆನ್ಗಳು ಸೇರಿಬಿಟ್ಟು ವರ್ಟಿಬ್ರಲ್ ಕೆನಾಲ್ ಆಗ್ತದೆ. ಹೀಗೆ ಈಗೇನು ಕೆನಾಲ್ ಇದೆ, ಇಲ್ಲಿ ಸ್ಪೈನಲ್ ಕಾರ್ಡ್ ಪಾಸ್ ಆಗಿರ್ತದೆ. ಎಕ್ಸಾಂಪಲ್ ಈ ಥರ ಸ್ಪೈನಲ್ ಕಾರ್ಡ್ ಪಾಸ್ ಆಗಿರ್ತದೆ. ಈ 2 ವರ್ಟಿಬ್ರೆ ಮಧ್ಯದಲ್ಲಿ ಒಂದು ಕುಷನ್ ಥರ ವಸ್ತು ಇರ್ತದೆ, ಅದೇ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ. ಆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಬಲ್ಜ್ ಆಗೋದ್ರಿಂದ ಏನಾಗುತ್ತೆ, ಇದು ಬಲ್ಜ್ ಆಗಿ ಈ ಸ್ಪೈನಲ್ ಕಾರ್ಡನ್ನು ಒತ್ತಡ ಮಾಡ್ತದೆ. ಈ ಸ್ಪೈನಲ್ ಕಾರ್ಡ್ ಒತ್ತಡ ಮಾಡೋದ್ರಿಂದ ಸ್ಪೆಷಲಿ L3 L4 ಆ್ಯಂಡ್ L4 L5 ವರ್ಟಿಬ್ರಾದಲ್ಲಿ ಹೆಚ್ಚು ಒತ್ತಡ ಬೀಳುತ್ತದೆ. ಅಂದರೆ ಲಂಬರ್ ವರ್ಟಿಬ್ರಾದಲ್ಲಿ ಆಗ ಏನಾಗ್ತದೆ, ಆ ಸಯಾಟಿಕ್ ನರ್ವ್ ಕಂಪ್ರೆಷನ್ ಆಗ್ತದೆ. ಸಯಾಟಿಕ್ ನರ್ವ್ ಉಗಮ ಆಗೋದೇ ಇಲ್ಲಿಂದ. ಸೊ ಇಲ್ಲಿಂದ ಏನಾಗ್ತದೆ, ಅದು ಅಲಾಂಗ್ ದ ರೂಟ್ ಆಫ್ ದ ಸಯಾಟಿಕ್ ನರ್ವ್ ಅಲ್ಲಿ ನೋವು ಉಂಟು ಮಾಡ್ತದೆ. ಇಲ್ಲಿ L4 L5 ವರ್ಟಿಬ್ರಾದಲ್ಲಿ ಒತ್ತಡ ಬೀಳೋದ್ರಿಂದ ಏನಾಗ್ತದೆ, ದಿಸ್ ಇಸ್ ದ ರೂಟ್ ಆಫ್ ದ ಸಯಾಟಿಕ್ ನರ್ವ್. ಈ ಸಯಾಟಿಕ್ ನರ್ವ್ ಕಂಪ್ರೆಷನ್ ಇಲ್ಲಿ ಆಗೋದ್ರಿಂದ ಅದರ ರೂಟಲ್ಲೆಲ್ಲನೂ ಕೂಡ ಸೆಳೆತ ಬರೋವಂಥದ್ದು, ಈ ಥರದ್ದೆಲ್ಲ ತೊಂದರೆ ಆಗ್ತದೆ. ಇದಕ್ಕೆ ಸಯಾಟಿಕಾ ಅಂತ ಹೇಳ್ತೇವೆ. ಸಯಾಟಿಕ್ ನರ್ವ್ ಇಸ್ ದ ಥಿಕ್ಕೆಸ್ಟ್ ನರ್ವ್ ಇನ್ ದ ಬಾಡಿ. ಹ್ಯೂಮನ್ ಬಾಡಿಯಲ್ಲಿ ಅತ್ಯಂತ ದಪ್ಪನಾದ ನರ ಅಂದರೆ ಸಯಾಟಿಕ್ ನರ್ವ್. ಇನ್ನು ಇದಕ್ಕೆ ನಮ್ಮಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸೆ ಒಂದು, ಯಾಕೆ ಹೀಗಾಗ್ತದೆ, ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಯಾಕೆ ಈ ಸಮಸ್ಯೆ ಕಾಡ್ತದೆ ಅಂದರೆ, ಒಂದು ಇಂಪ್ರಾಪರ್ ಪೋಶ್ಚರ್, ಅಂದರೆ ಯಾರು ನೇರವಾಗಿ ಕೂತ್ಕೊಳ್ಳೋದಿಲ್ಲ, ಸೊಂಟ ಬಗ್ಗಿಸಿ ಕೂತ್ಕೊಳ್ತಾರೆ. ಈ ವೆಹಿಕಲ್ನ ಡ್ರೈವ್ ಮಾಡುವಾಗ ಕೂಡ ಸೊಂಟ ಬಗ್ಗಿಸಿ ಕೂತ್ಕೊಳ್ಳೋ ಅಂಥದ್ದು, ಹೆಚ್ಚು ಹಂಪ್ಸ್ಗಳನ್ನು, ಹೆಚ್ಚು ತಗ್ಗು ಪ್ರದೇಶದಲ್ಲಿ ಜೋರಾಗಿ ಹೋಗೋದ್ರಿಂದ ಏನಾಗ್ತದೆ, ಈ ಥರ ಜರ್ಕಿ ಮೂವ್ಮೆಂಟ್ಸ್ ಆದಾಗ ಇಲ್ಲಿ ಒತ್ತಡ ಬೀಳ್ತದೆ. ಸ್ಪೆಷಲಿ L4 L5 ವರ್ಟಿಬ್ರಾದಲ್ಲಿ ಒತ್ತಡ ಬೀಳುತ್ತದೆ. ಆಮೇಲೆ ಹೆಚ್ಚು ಶ್ರಮರಹಿತವಾದ ಜೀವನ. ಈಗ ಯಾವುದೇ ಒಂದು ವಸ್ತುವನ್ನು ಎತ್ತಲಿಕ್ಕಾಗಲಿ ಅದಕ್ಕೆ ಒಂದು ಟೆಕ್ನಿಕ್ ಇದೆ. ಅದನ್ನು ಆ ರೀತಿಯಲ್ಲೇ ವಸ್ತುವನ್ನು ಎತ್ತೋದ್ರಿಂದ
ಆ ಭಾರ ಆ ಸೊಂಟಕ್ಕೆ ಲೋಡ್ ಕಡಿಮೆ ಆಗ್ತದೆ. ಅಂದರೆ ಇಡೀ ಭಾರ ಏನಾಗ್ತದೆ ಕಾಲುಗಳ ಮೇಲೆ ಹೋಗಿ ಭೂಮಿಗೆ ಹೋಗ್ತದೆ. ಈಗ ಬಗ್ಗಿ ಭಾರ ಎತ್ತೋದ್ರಿಂದ ಏನಾಗ್ತದೆ, ಇಲ್ಲಿ ಲೋಡ್ ಬೀಳ್ತದೆ. L4 L5 ಸ್ಪೆಷಲಿ ಲಂಬರ್ ವರ್ಟಿಬ್ರಾದ ಮೇಲೆ ಲೋಡ್ ಬೀಳ್ತದೆ. ಆ ಲೋಡ್ ಬಿದ್ದಾಗ ಈ ಇಂಟರ್ವರ್ಟಿಬ್ರಲ್ ಡಿಸ್ಕಿಗೆ ಹಾನಿಯಾಗಿ ಅಲ್ಲಿ ಒತ್ತಡ ಬೀಳೋವಂಥದ್ದು. ಇನ್ನು ಇಂಜುರಿ ಆಗೋವಂಥದ್ದು, ಆಕ್ಸಿಡೆಂಟ್ ಆಗಲಿ ಅಥವಾ ಬೇರೆ ಬೀಳೋದ್ರಿಂದಾಗಲಿ ಒತ್ತಡ ಬೀಳೋದ್ರಿಂದ ಇದಕ್ಕೆ ಸ್ಪೆಷಲಿ ಲಂಬರ್ ಸ್ಪೈನಿಗೆ ಒತ್ತಡ ಏಟು ಬೀಳೋದ್ರಿಂದ ಇದು ಸಮಸ್ಯೆ ಕಾಡ್ತದೆ. ಇನ್ನು ಇಂಪ್ರಾಪರ್ ಪೊಸಿಷನಲ್ಲಿ ಮಲಗುವಂಥದ್ದು, ಸೊಟ್ಟ ಬಟ್ಟ ಮಲಗುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು. ಆಮೇಲೆ ಈ ವ್ಯಾಯಾಮ ರಹಿತವಾದ ಜೀವನವನ್ನು ಮಾಡೋವಂಥದ್ದು. ಇದರಿಂದ ಏನಾಗ್ತದೆ, ಈ ಸೊಂಟ ಭಾಗದಲ್ಲಿರ್ತಕ್ಕಂಥ ಮಸಲ್ಸು ಸ್ಪಾಸಮ್ ಆಗ್ತದೆ. ಇಲ್ಲಿ 3 ಕಾರಣಗಳಿರ್ತದೆ. ಒಂದು ಮೂಳೆಗಳ ಒಂದು ಸಂಬಂಧ, ಇನ್ನೊಂದು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಸಂಬಂಧ, ಆಮೇಲೆ ಲಿಗಮೆಂಟ್ಸ್, ಮಸಲ್ಸ್, ನರ್ವ್ಸ್ ಆ್ಯಂಡ್ ಬೋನ್ಸ್ ಆ್ಯಂಡ್ ಇಂಟರ್ವರ್ಟಿಬ್ರಲ್ ಡಿಸ್ಕ್, ಇಷ್ಟು ಕಾರಣಗಳು ಇರ್ತದೆ. ಈಗ ಒಂದು ಟೇಬಲ್ಗೆ ಹೇಗೆ 4 ಕಾಲುಗಳಿರ್ತದೆ, ಹೀಗೆ ಈ 4 ಕಾರಣಗಳ ಸಮಸ್ಯೆಯಿಂದ ಇದು ಸಯಾಟಿಕ ಬರ್ತದೆ. ಇಲ್ಲಿ ಮಾಂಸಖಂಡಗಳ ಒಂದು ಸಡಿಲಿಕೆ, ಮಾಂಸಖಂಡಗಳಿಗೆ ವಿಶ್ರಾಂತಿ ಕೊಡುವಂಥದ್ದು, ಮಾಂಸಖಂಡಗಳಿಗೆ ಪುಷ್ಟಿದಾಯಕವಾದ ಟ್ರೀಟ್ಮೆಂಟ್ಗಳನ್ನು ಕೊಡೋದ್ರಿಂದ ಮಾಂಸಖಂಡಗಳ ಸೆಳೆತ ಕಡಿಮೆ ಆಗ್ತದೆ. ಮಾಂಸಖಂಡಗಳ ಸೆಳೆತ ಕಡಿಮೆ ಆದಾಗ ಲಿಗಮೆಂಟ್ಸು ಕೂಡ ಅದರ ಬಿಗಿತ ಕಡಿಮೆ ಆಗುತ್ತೆ, ಲಿಗಮೆಂಟ್ಸುಗಳ ಸಡಿಲ ಆಗ್ತದೆ. ಇದರಿಂದ ಈ ಟ್ರೀಟ್ಮೆಂಟು ಸಕ್ಸಸ್ಫುಲ್ ಆಗುತ್ತೆ. ನಾವು ಕೇವಲ ಸೊಂಟ ನೋವು ನಿವಾರಕಗಳಿಗೆ ಮಾತ್ರ, ನೋವಿಗೆ ಮಾತ್ರ ಚಿಕಿತ್ಸೆ ಮಾಡಿದರೆ ಇದು ಚಿಕಿತ್ಸೆ ಸಕ್ಸಸ್ ಆಗೋದಿಲ್ಲ. ಆಮೇಲೆ ನಾವು ಇದೇ ವ್ಯಕ್ತಿಗೆ ಯಾಕೆ ಇದೇ ತೊಂದರೆ ಬಂದಿದೆ, ಬೇರೆ ತೊಂದರೆ ಈ ಮನುಷ್ಯನಿಗೆ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡಿ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ ಇದೇ ವ್ಯಕ್ತಿಗೆ ಸಯಾಟಿಕ ಯಾಕೆ ಬಂದಿದೆ ಅಂತ ನಾವು ಹಿಸ್ಟ್ರಿಯಲ್ಲಿ ತಗೊಂಡಾಗ ಅದೆಲ್ಲದನ್ನು ಕೂಡ ನಾವು ರೋಗಕ್ಕೆ ಕಾರಣವನ್ನು ಕಂಡುಹಿಡ್ಕೊಂಡು ಆ ಕಾರಣವನ್ನು ನಿರ್ಮೂಲನೆ ಮಾಡುವಂಥದ್ದು ಪ್ರಪ್ರಥಮ ಚಿಕಿತ್ಸೆಯಾಗಿದೆ. ಇನ್ನು ಔಷಧ ಚಿಕಿತ್ಸೆ ಜೊತೆಗೆ ರೋಗಿಗಳಿಗೆ ಈ ವ್ಯಾಯಾಮವನ್ನು ನಾವು ಹೇಳಿಕೊಡ್ತೇವೆ. ವ್ಯಾಯಾಮವನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಪೇಷಂಟಿಗೂ ಕೂಡ ಕಲಿಸಿ ನಾವು ಕಳಿಸ್ತೇವೆ. ಅಂದರೆ ಸೊಂಟಕ್ಕೆ ಶಕ್ತಿ ಕೊಡೋ ಅಂಥದ್ದು, ಸೊಂಟದ ಮಸಲ್ಸು, ಮಾಂಸಖಂಡಗಳು ಸೆಳೆತವನ್ನು ನಿವಾರಣೆ ಮಾಡುವಂಥ ವ್ಯಾಯಾಮಗಳನ್ನು ಹೇಳಿಕೊಡ್ತೇವೆ. ಇದು ಅತ್ಯಂತ ಸುಲಭವಾಗಿರ್ತದೆ. ಇದು ನೋವಿಲ್ಲದ ಸ್ಥಿತಿಯಲ್ಲಿ ಮಾಡಬೇಕಾಗಿರ್ತದೆ. ಹಾಗಾಗಿ ಆಯಾ ರೋಗಿಗಳಿಗೆ ತಕ್ಕಂಥ ಒಂದು ವ್ಯಾಯಾಮಗಳನ್ನು ನಾವು ಹೇಳಿಕೊಡ್ತೇವೆ. ಇನ್ನು ಆಹಾರ ಪದ್ಧತಿ, ಆಹಾರವನ್ನು ಯಾವ ಆಹಾರ ಒಳ್ಳೆಯದಾಗ್ತದೆ ಅವ್ರನ್ನ ತಗೊಳ್ಳೋದ್ರಿಂದ, ಆಮೇಲೆ ವಿಹಾರ ಏನೇನು ಮಾಡಬೇಕು, ಅವರು ಏನೇನು ಮಾಡಬಾರ್ದು ಅಂತಲೂ ಕೂಡ ಅವರಿಗೆ ತಿಳಿಸ್ಕೊಡ್ತೇವೆ. ಒಟ್ಟಾರೆ ಇಲ್ಲಿ ಸಮಗ್ರವಾದ ಚಿಕಿತ್ಸೆ ಡಾಕ್ಟರ್ ನಾಗೇಶ್ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆಯಲ್ಲಿ ದೊರೀತಾ ಇದೆ. ಇದರಲ್ಲಿ ಔಷಧ ಚಿಕಿತ್ಸೆಯ ಜೊತೆಗೆ ಪಂಚಕರ್ಮ ಚಿಕಿತ್ಸೆ ಮತ್ತು ಮರ್ಮ ಚಿಕಿತ್ಸೆಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ವಿಶೇಷ ಆಯುರ್ವೇದ ಚಿಕಿತ್ಸೆ, ಮರ್ಮ ಚಿಕಿತ್ಸೆ, ಅಗ್ನಿಕರ್ಮ, ಈ ಎಲ್ಲ ಚಿಕಿತ್ಸೆಗಳಿಂದ ರೋಗಿಗಳು ಅತ್ಯಲ್ಪ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಗುಣಮುಖರಾಗುತ್ತಾರೆ. ಈಗ ಸಾವಿರಾರು ರೋಗಿಗಳು ಕೂಡ ಗುಣಮುಖರಾಗಿದ್ದಾರೆ. ಅವರೆಲ್ಲರೂ ಹರ್ಷದಾಯಕವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಇಲ್ಲಿ ಒಳರೋಗಿ ಮತ್ತು ಹೊರರೋಗಿಯ ಚಿಕಿತ್ಸೆ ಎರಡೂ ಕೂಡ ಲಭ್ಯವಿದೆ. ಈ ಸುಂದರ ಪರಿಸರದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.